ಹಾಯ್ ಫ್ರೆಂಡ್ಸ್, ಇವತ್ತು ಹೇರಿಗೆ ಯಾವ ತರ ಎಣ್ಣೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಇದು ಕೊಕೊನೆಟ್ ಆಯಿಲಿಗೆ ಮೆಂತ್ಯ ಹಾಕ್ಬಿಟ್ಟು ಕಾಯಿಸಿದೀನಿ. ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು, ಕೂದಲಿಗೆ ಚೆನ್ನಾಗಿ ಬೆಳವಣಿಗೆ ಬರುತ್ತೆ, ಆಮೇಲೆ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಇದನ್ನ ಯಾವ ತರ ಅಪ್ಲೈ ಮಾಡೋದಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಫಸ್ಟಿಗೆ ಸೆಂಟರ್ ಪಾಯಿಂಟ್ ತಗೋಬೇಕು, ಪಾರ್ಟಿಷನ್ ತಗೋಬೇಕು ಸೆಂಟ್ರಲ್ಲಿ. ಅದಾದ್ಮೇಲೆ ಈ ಎರಡು ಕಡೆ ಈ ತರ ತೆಗಿಬೇಕು. ತೆಗೆದಾದ್ಮೇಲೆ ನೀಟಾಗಿ ಕೂಮಿಂದ ಎಲ್ಲ ಇದು ನೀಟಾಗಿ ಬಾಚ್ಕೋಬೇಕು. ಈ ತರ ಬಾಚ್ಕೊಂಡಾದ್ಮೇಲೆ ಒಂದ್ ಸೈಡ್ ಮಾತ್ರ ಹಿಂಗ್ ಹಾಕೋಬೇಕು. ಹಿಂಗ್ ಹಾಕೊಂಡು ಸೆಂಟ್ರಲ್ಲಿ ಕೂಮಿಂದ ಪಾರ್ಟಿಷನ್ ತೆಗಿಬೇಕು ಫ್ರೆಂಡ್ಸ್. ಈ ತರ ಪಾರ್ಟಿಷನ್ ತೆಗಿಬೇಕು. ಪಾರ್ಟಿಷನ್ ತೆಗಿಲಿಲ್ಲ ಅಂದ್ರೆ ಎಣ್ಣೆ ನೀಟಾಗಿ ಹೇರ್ ಅಲ್ಲಿ ಹೋಗಲ್ಲ. ಹಾಗಾಗಿ ಈ ತರ ಪಾರ್ಟಿಷನ್ ತೆಗೆದ್ಬಿಟ್ಟು ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಫುಲ್ಲು. ನೋಡಿ, ಈ ತರ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ನೋಡಿ, ಈ ತರ ಕಾಟನ್ ತಗೋಬೇಕು. ಈ ತರ ಕಾಟನ್ ತಗೊಂಡು ಅಪ್ಲೈ ಮಾಡ್ಕೋಬೇಕು ನೀಟಾಗಿ. ಅವಾಗ ಹೇರು ಲಾಂಗ್ ಆಗಿ ತಿಕ್ಕಾಗಿ ಚೆನ್ನಾಗಿ ಬೆಳೆಯುತ್ತೆ ಫ್ರೆಂಡ್ಸ್. ನಾವು ಯಾವ ತರ ಹಚ್ಕೋಬೇಕು ಅಂತ ಗೊತ್ತಿರಬೇಕು. ಇಲ್ಲಾಂದ್ರೆ ಹೇರಿಗೆ ಎಣ್ಣೆ ನೀಟಾಗಿ ಹೋಗಲ್ಲ ಫ್ರೆಂಡ್ಸ್, ಚೆನ್ನಾಗಿ ಬರಲ್ಲ. ಹೇರ್ಸ್ ಕಟ್ ಆಗೋದು, ಹಾಗೆ ಮತ್ತೆ ಡ್ಯಾಂಡ್ರಫ್ ಆಗೋದು ಎಲ್ಲ ಆಗುತ್ತೆ. ಹಾಗಾಗಿ ಈ ತರ ಅಪ್ಲೈ ಮಾಡ್ಕೋಬೇಕು ಹೇರಿಗೆ ಆಯಿಲು. ವಾರಕ್ಕೊಂದ್ಸತಿ ಆದ್ರೂ ಅಪ್ಲೈ ಮಾಡ್ಕೋಬೇಕು ಫ್ರೆಂಡ್ಸ್. ಅಪ್ಲೈ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇರು ಚೆನ್ನಾಗಿ ಬರಲ್ಲ, ಮತ್ತೆ ಕಟ್ ಆಗೋದು, ಮತ್ತೆ ಡ್ಯಾಂಡ್ರಫ್, ಮತ್ತೆ ಹೇರ್ ಫಾಲ್ ಎಲ್ಲ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ತರ ಅಪ್ಲೈ ಮಾಡ್ಕೋಬೇಕು ಕೂದಲಿಗೆ. ಇಲ್ಲಿ ನೋಡಿ, ಈ ತರ ಪಾರ್ಟಿಷನ್ ತಗೊಂಡು ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಈ ತರ ಅಪ್ಲೈ ಮಾಡ್ಕೋಬೇಕು. ನೋಡಿ, ಈ ತರ ಎರಡು ಕಡೆ ಸೇಮ್ ಇದೇ ತರ ಪಾರ್ಟಿಷನ್ ತೆಗೆದ್ಬಿಟ್ಟು ಅಪ್ಲೈ ಮಾಡ್ಕೋಬೇಕು ಫ್ರೆಂಡ್ಸ್. ಈ ತರ ಅಪ್ಲೈ ಮಾಡ್ಕೋಬೇಕು. ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ, ಈ ತರ ಪಾರ್ಟಿಷನ್ ತೆಗೆದು ಅಪ್ಲೈ ಮಾಡ್ಕೋಬೇಕು. ಅವಾಗ ಚೆನ್ನಾಗಿರುತ್ತೆ. ಈಗ ಈ ಕಡೆನೂ ಮಾಡಿ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್, ಈ ಕಡೆ ಯಾವ ತರ ಮಾಡೋದು ಅಂತ. ನೋಡಿ, ಈ ತರನು ಈ ಕಡೆನೂ ಅಷ್ಟೇನೆ ಸೇಮ್ ತೆಗೆದು ಪಾರ್ಟಿಷನ್ ತೆಗೆದೇ ಹಚ್ಕೋಬೇಕು ಫ್ರೆಂಡ್ಸ್. ಇಲ್ಲಾಂದ್ರೆ ಕೂದಲು ಚೆನ್ನಾಗಿ ಬೆಳೆಯಲ್ಲ. ನಮ್ಗೆ ಹೆಣ್ಮಕ್ಳಿಗೆ ಕೂದಲು ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಹಾಗಾಗಿ ನೀಟಾಗಿ ಕೂದಲನ್ನ ಕಾಪಾಡ್ಕೋಬೇಕು. ಯಾಕಂದ್ರೆ ಈಗಿನ ಕಾಲದಲ್ಲಿ ಕೂದಲು ಬೆಳೆಯೋದೇ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ಹಾಗಾಗಿ ಇವಾಗಿನ ಮಕ್ಕಳಿಗೆ ತುಂಬಾ ಹೇರ್ ಫಾಲ್ ಆಗೋದು, ಡ್ಯಾಂಡ್ರಫ್ ಆಗೋದು, ಯಾಕಂದ್ರೆ ಇಲ್ಲಿಂದ ವಾತಾವರಣ ಆತರ ಇದೆ. ಅದಕ್ಕೆ ಈ ತರ ವಾರಕ್ಕೊಂದ್ಸತಿ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಕೂದಲು. ಹಾಗಾಗಿ ನಾನು ಸ್ಟ್ರೈಟ್ನಿಂಗ್ ಮಾಡ್ತಿದ್ದೀನಿ, ಬಟ್ ಆದ್ರೂ ಕೂದಲಿಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಕೂದಲಿಗೆ ತುಂಬಾ ಡ್ಯಾಂಡ್ರಫ್ ಆಗ್ತಿದೆ, ಮತ್ತೆ ಹೇರ್ ಫಾಲ್ ಆಗ್ತಿದೆ, ಮತ್ತೆ ಲಾಂಗ್ ಆಗಿ ಬೆಳೀತಾ ಇಲ್ಲ. ತಿಕ್ಕಾಗಿತ್ತು ನನ್ನ ಕೂದಲು ತುಂಬಾ. ಇದು ಸ್ಟ್ರೈಟ್ನಿಂಗ್ ಮಾಡಿಸಿದ್ಮೇಲೆ ತುಂಬಾ ಹಾಳಾಗಿದೆ ನನ್ನ ಕೂದಲು. ಹಾಗಾಗಿ ನಾನು ಹೇರ್ ಸ್ಪಾ ಎಲ್ಲ ಯಾವುದು ಮಾಡಿಸಿಲ್ಲ. ಹಾಗಾಗಿ ನೀವು ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡ್ರೆ, ಮೇಂಟೈನ್ ಮಾಡೋ ತರ ಇದ್ರೆ ಮಾತ್ರ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಾಂದ್ರೆ ಮಾಡಿಸ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ಚೆನ್ನಾಗಿರಲ್ಲ. ಡ್ಯಾಂಡ್ರಫ್ ಆಗ್ಬಿಡುತ್ತೆ, ಆಮೇಲೆ ಹೇರ್ ಫಾಲ್ ಆಗುತ್ತೆ, ಆಮೇಲೆ ಮಧ್ಯದಲ್ಲಿ ಎಲ್ಲ ಕಟ್ ಆಗ್ತಾ ಇದೆ ಹೇರು. ಈ ತರ ಕಟ್ ಆಗ್ತಾ ಇದೆ. ಅದಕ್ಕೆ ನಾನು ಸ್ಟ್ರೈಟ್ನಿಂಗ್ ಇನ್ನು ಇವಾಗ ರಿಬೌಂಡಿಂಗ್ ಮಾಡಿಸ್ಬೇಕಾಗಿತ್ತು, ಹಾಗಾಗಿ ಮಾಡಿಸಿಲ್ಲ. ಮಾಡ್ಸಕ್ ಯಾಕೆ ಹೋಗಿಲ್ಲ ಅಂದ್ರೆ ನನಗೆ ತುಂಬಾ ಹೇರ್ ಫಾಲ್ ಆಗ್ತಿದೆ, ಮತ್ತೆ ಡ್ಯಾಂಡ್ರಫ್ ಆಗಿದೆ ಫ್ರೆಂಡ್ಸ್. ಹಂಗಾಗಿ ನಾನು ರಿಬೌಂಡಿಂಗ್ ಮಾಡಿಸಿಲ್ಲ. ಮಾಡಿಸೋದಿದ್ರೆ ನಿಮ್ಮ ಇಷ್ಟ, ಮೇಂಟೈನ್ ಮಾಡೋ ತರ ಇದ್ರೆ ಮಾಡಿಸ್ಕೊಳ್ಳಿ, ಇಲ್ಲಾಂದ್ರೆ ಮಾಡ್ಸಕ್ ಹೋಗ್ಬೇಡಿ, ಚೆನ್ನಾಗಿರಲ್ಲ. ನೋಡಿ, ನಾನು ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಫುಲ್ಲು. ಇದೆ ಈ ತರ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಎಲ್ಲ ಪಾರ್ಟಿಷನ್ ತೆಗೆದು ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ನೀಟಾಗಿ ಈ ತರ ಮಸಾಜ್ ಮಾಡಿ. ಈ ತರ ಮಸಾಜ್ ಮಾಡಿದಾಗ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ತಲೆನೋವು ಇದ್ರೆ ತಲೆನೋವು ಕಮ್ಮಿ ಆಗುತ್ತೆ. ನಾನು ಇದೇ ತರ ಮಾಡ್ಕೊಳ್ಳೋದು. ನಾನು ಪಾರ್ಲರ್ಗೆಲ್ಲ ಎಲ್ಲೂ ಹೋಗಲ್ಲ, ನಾನು ಮನೇಲೆ ಮಾಡ್ಕೊತೀನಿ. ಆದ್ರೂ ನನ್ನ ಕೂದಲು ಚೆನ್ನಾಗಿದೆ ಅಂದ್ರೆ ನಾನು ಆ ತರ ಮೇಂಟೈನ್ ಮಾಡ್ತಾ ಇದ್ದೀನಿ. ನೀವು ಆ ತರ ಮೇಂಟೈನ್ ಮಾಡಿ. ನೋಡಿ, ನನ್ನ ಹೇರು ಈ ತರ ಇದೆ ಈ ತರ ಇದೆ ಫ್ರೆಂಡ್ಸ್. ನಿಮಗೂ ಇದೇ ತರ ಹೇರ್ ಲಾಂಗ್ ಹೇರ್ ಬೇಕಾದ್ರೆ ಮತ್ತೆ ಯಾವುದೇ ತರದ ಕೆಮಿಕಲ್ ಎಲ್ಲ ಯೂಸ್ ಮಾಡ್ಕೋಬೇಡಿ. ಕೆಮಿಕಲ್ ಯೂಸ್ ಮಾಡ್ಕೊಂಡ್ರೆ ಕೂದಲು ತುಂಬಾ ಹಾಳಾಗುತ್ತೆ. ನಾನು ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡು ನನ್ನ ಕೂದಲೆಲ್ಲ ಹಾಳಾಗಿದೆ. ಫಸ್ಟ್ ತುಂಬಾ ಚೆನ್ನಾಗಿತ್ತು ನನ್ನ ಕೂದಲು. ಹಾಗಾಗಿ ಯಾರು ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡ್ರು ಮೇಂಟೈನ್ ಮಾಡೋ ತರ ಇದ್ರೆ ಮಾತ್ರ ಮಾಡಿಸ್ಕೊಳ್ಳಿ, ಇಲ್ಲಾಂದ್ರೆ ಮಾಡಿಸ್ಕೊಳಕ್ ಹೋಗ್ಬೇಡಿ. ಅದಕ್ಕೆ ತುಂಬಾ ತರ ಶಾಂಪು ಬೇಕು, ಹಾಗೆ ಕಂಡೀಷನರ್ ಬೇಕು, ಮತ್ತೆ ಹೇರ್ ಸ್ಪಾ ಮಾಡಿಸ್ತಾ ಇರಬೇಕು ಫ್ರೆಂಡ್ಸ್. ಇಲ್ಲಾಂದ್ರೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಪ್ಲೀಸ್ ಎಲ್ಲರೂ ನನ್ನ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್.
ಇನ್ನು ಮತ್ತೆ ಯಾವುದೇ ಥರ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ, ಮತ್ತು ನಾನು ಅದೇ ಥರ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಫ್ರೆಂಡ್ಸ್. ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.